ನಿಮ್ಮ ಹೇರ್ ತುಂಬಾನೇ ವೀಕ್ ಆಗಿದೆಯಾ? ಹೇರ್ ಕೂಡ ಗ್ರೋ ಆಗ್ತಾ ಇಲ್ವಾ? ಹೇರ್ ಫಾಲ್ ಅಂತೂ ತುಂಬಾನೇ ಆಗ್ತಾ ಇದೆಯಾ? ಹೇರ್ ಅಲ್ಲಿ ಶೈನ್ ಕೂಡ ಮಿಸ್ ಆಗಿದೆಯಾ? ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗಳಿಗೋಸ್ಕರ. ಈ ಒಂದು ಸಣ್ಣ ರೆಮಿಡಿಯನ್ನು ಮಾಡಿ ನಿಮ್ಮ ಎಲ್ಲ ಹೇರ್ನ ಸಮಸ್ಯೆಗಳನ್ನು ಚುಟ್ಕಿಯಲ್ಲಿ ಉಂಟಲ್ಲ ಮಾಯ ಆಗ್ಬೋದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡುವ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗೆಳತಿ ತೇಜಸ್ವಿನಿ. ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ನಾವು ಯಾವಾಗ ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೇವೆ ನಿಮಗೆ ಅದರ ನೋಟಿಫಿಕೇಶನ್ ಬರುತ್ತೆ. ಹಾಗೇನೆ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರಿಗೆಲ್ಲ ಕೂದಲಿನ ಸಮಸ್ಯೆ ಉಂಟು ನೋಡಿ ಅವರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋಯಿಂದ ಸ್ವಲ್ಪ ಬೆನಿಫಿಟ್ ಅನ್ನು ತೆಗೆದುಕೊಳ್ಳಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ನಾವು ಶುರು ಮಾಡುವ. ನಿಮ್ಗೆ ಗೊತ್ತಾ, ಚೈನಾದಲ್ಲಿ ಒಂದು ಊರುಂಟು. ಆ ಊರಿನ ಹೆಸರು ವ್ಯಾಂಗ್ಲೋ ಅಂತ. ಅಲ್ಲಿನ ಯಾವ ವುಮನ್ ಒಂದು ವಿಷಯಕ್ಕೆ ತುಂಬಾನೇ ಫೇಮಸ್ ಆಗಿದ್ದಾರೆ. ಅದೇನಂದ್ರೆ ಅವರ ಉದ್ದನೆಯ ಕೂದಲು. ಅವರ ಕೂದಲು 5 ಅಡಿಗಿಂತ ಜಾಸ್ತಿ ಉದ್ದವಿದ್ದು ಹಾಗೇನೆ ತುಂಬಾನೇ ದಪ್ಪವಿರುತ್ತೆ. ಅಲ್ಲಿನ ಆ ಹೆಂಗಸರು ಶತಮಾನಗಳಿಂದ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ ಸೀಕ್ರೆಟ್ ಇಂಗ್ರೀಡಿಯಂಟ್ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಅವರ ಶತಮಾನಗಳಿಂದಲೂ ಬಂದಿರುವ ಗುಟ್ಟು ಈ ಫರ್ಮೆಂಟೆಡ್ ರೈಸ್ ವಾಟರ್. ಇವತ್ತು ಆ ಗುಟ್ಟನ್ನು ನಾನೇ ನಿಮಗೆ ಹೇಳ್ತೀನಿ. ಯಾವ ವುಮನ್ ಉಂಟಲ್ಲ ಯಾವುದೇ ರೀತಿಯ ಶಾಂಪೂ ಕಂಡೀಷನರ್ ಬಳಸುವುದಿಲ್ಲ. ಅವರು ಇದೇ ಫರ್ಮೆಂಟೆಡ್ ರೈಸ್ ವಾಟರ್ ನಲ್ಲಿ ಅವರ ಕೂದಲನ್ನು ತೊಳೆಯುತ್ತಾರೆ. ಯುನೆಸ್ಕೋ ಕೂಡ ಉಂಟಲ್ಲ ಈ ವಿಲೇಜ್ ಅನ್ನು ಲಾಂಗೆಸ್ಟ್ ಹೇರ್ ವಿಲೇಜ್ ಅಂತ ಘೋಷಿಸಿದೆ. ಅವರ ಕೂದಲು ಉಂಟಲ್ಲ ಕೇವಲ ಉದ್ದ ಮಾತ್ರವಲ್ಲ, ಅವರ ಕೂದಲು ದಪ್ಪ ತುಂಬಾನೇ ಬಲವಾಗಿರುತ್ತೆ. ಹಾಗೆಯೇ ಅಲ್ಲಿನ ವಯಸ್ಸಾದವರ ಕೂದಲು ಕೂಡ ನೋಡಿದ್ರೆ ಉಂಟಲ್ಲ ತುಂಬಾನೇ ಕಪ್ಪಾಗಿ ಬಲವಾಗಿ ಇರುತ್ತೆ. ಆದ್ರೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಈ ಫರ್ಮೆಂಟೆಡ್ ರೈಸ್ ವಾಟರ್. ಈ ಫರ್ಮೆಂಟೆಡ್ ರೈಸ್ ವಾಟರ್ ನ ಮೊದಲಿಗೆ ನಾವು ಬೆನಿಫಿಟ್ಸ್ ಅನ್ನು ತಿಳ್ಕೊಳ್ಳುವ. ಮೊದಲನೆಯ ಬೆನಿಫಿಟ್, ನಿಮ್ಮ ಹೇರ್ ರೂಟ್ ಅನ್ನು ತುಂಬಾನೇ ಸ್ಟ್ರಾಂಗ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಹೇರ್ ಬ್ರೇಕೇಜ್ ಅನ್ನು ತಡೆಯುತ್ತೆ. ನಿಮ್ಮ ಕೂದಲನ್ನು ತುಂಬಾನೇ ಸಾಫ್ಟ್ ಅಂಡ್ ಶೈನಿ ಮಾಡುತ್ತೆ. ಇದು ಎರಡನೆಯ ಬೆನಿಫಿಟ್. ಥರ್ಡ್ ಬೆನಿಫಿಟ್ ಏನಂದ್ರೆ ನಿಮ್ಮ ಕೂದಲಿನ ಇಲಾಸ್ಟಿಸಿಟಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕೂದಲು ಉಂಟಲ್ಲ ಬೇಗ ಬ್ರೇಕ್ ಆಗುದಿಲ್ಲ. ಫೋರ್ತ್ ಬೆನಿಫಿಟ್ ಏನಂದ್ರೆ ನಿಮ್ಮ ಸ್ಕಾಲ್ಪ್ ಅಲ್ಲಿರುವ ಡ್ಯಾಂಡ್ರಫ್ ಅನ್ನು ಕಡಿಮೆ ಮಾಡುತ್ತೆ. ಹಾಗೇನೆ ಫಿಫ್ತ್ ಬೆನಿಫಿಟ್, ನಿಮ್ಮ ಹೇರ್ ಗ್ರೋತ್ಗೆ ಅದು ಸಹಾಯ ಮಾಡುತ್ತೆ. ಹಾಗಾದ್ರೆ ಬನ್ನಿ ಈ ರೈಸ್ ವಾಟರ್ ನಲ್ಲಿ ಏನೆಲ್ಲ ಉಂಟು ಅಂತ ನಾವು ನೋಡುವ. ಫಸ್ಟ್ ಒನ್, ಇನೋಸಿಟಲ್ ಅಂತ ಒಂದು ಕಾರ್ಬೋಹೈಡ್ರೇಟ್ ಉಂಟು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಹೇರ್ ಅನ್ನು ಸ್ಟ್ರೆಂತ್ ಮಾಡುತ್ತೆ, ಹಾಗೇನೆ ನಮ್ಮ ಹೇರ್ ಬ್ರೇಕೇಜ್ ಅನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ಅಮಿನೋ ಆಸಿಡ್. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಕಾಲ್ಪ್ ಅನ್ನು ನರಿಶ್ ಮಾಡುತ್ತೆ, ಹಾಗೇನೆ ನಮ್ಮ ಹೇರ್ ಅನ್ನು ರಿಪೇರ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಬಿ ಕಾಂಪೋನೆಂಟ್ ಉಂಟು, ಹಾಗೇನೆ ವಿಟಮಿನ್ ಇ ಉಂಟು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಹೇರ್ ಗ್ರೋತ್ ಮತ್ತೆ ನಮ್ಮ ಹೇರ್ ಡ್ಯಾಮೇಜ್ ಆಗುವುದನ್ನು ತಡೆಯುತ್ತೆ. ಹಾಗೆಯೇ ಇದರಲ್ಲಿ ಮಿನರಲ್ಸ್ ಕೂಡ ಉಂಟು. ಮ್ಯಾಗ್ನೀಷಿಯಂ, ಐರನ್, ಜಿಂಕ್, ಮ್ಯಾಂಗನೀಸ್, ಹಾಗೇನೆ ಪೊಟ್ಯಾಷಿಯಂ. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಹೇರ್ ಅಂಡ್ ಸ್ಕಾಲ್ಪ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗೇನೆ ಪ್ರಾಡಕ್ಟ್ ಫರ್ಮೆಂಟೇಷನ್ ಇಂದ ನಮಗೆ ಮೈಲ್ಡ್ ಆರ್ಗ್ಯಾನಿಕ್ ಆಸಿಡ್ಸ್ ಲೈಕ್ ಲ್ಯಾಕ್ಟಿಕ್ ಆಸಿಡ್ಸ್, ಆಂಟಿ ಆಕ್ಸಿಡೆಂಟ್ಸ್, ಹಾಗೆಯೇ ಪ್ರೋಬಯೋಟಿಕ್. ಇದು ನಿಮ್ಮ ಸ್ಕಾಲ್ಪ್ ನ pH ಅನ್ನು ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆಯೇ ಡ್ಯಾಂಡ್ರಫ್ ಅನ್ನು ರೆಡ್ಯೂಸ್ ಮಾಡುತ್ತೆ, ಹಾಗೆಯೇ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಅನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಇರುವಂತಹ ಸ್ಟಾರ್ಚ್ ನಿಮ್ಮ ಹೇರ್ ಅನ್ನು ಉಂಟಲ್ಲ ಸ್ಮೂತ್ ಅಂಡ್ ಶೈನಿ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವ ಈ ರೈಸ್ ವಾಟರ್, ಫರ್ಮೆಂಟೆಡ್ ರೈಸ್ ವಾಟರ್ ಅನ್ನು ಹೇಗೆ ಮಾಡುವುದಂತ ನಾವಿವಾಗ ನೋಡುವ. ಇದಕ್ಕೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ರೈಸ್. ರೈಸ್ ನಿಮಗೆ ಗೊತ್ತಿರಬಹುದು, ರೈಸ್ ಅಲ್ಲಿ ತುಂಬಾನೇ ವೆರೈಟೀಸ್ ಉಂಟು. ಜಾಸ್ಮಿನ್ ರೈಸ್, ಬಾಸ್ಮತಿ ರೈಸ್, ಬ್ರೌನ್ ರೈಸ್. ಇದಕ್ಕೆ ಉಂಟಲ್ಲ ನೀವು ಯಾವ ಟೈಪ್ ಇದು ರೈಸ್ ಕೂಡ ನೀವು ಯೂಸ್ ಮಾಡಬಹುದು. ನಾನು ಇಲ್ಲಿ ತಗೊಂಡಿದ್ದೇನೆ ಬಾಸ್ಮತಿ ರೈಸ್. ಫಸ್ಟ್ ಗೆ 1 ಕಪ್ ಆಫ್ ರೈಸ್ ಅನ್ನು ತಗೊಂಡು 2 ಟೈಮ್ಸ್ ಉಂಟಲ್ಲ ಚೆನ್ನಾಗಿ ವಾಶ್ ಮಾಡಿ. ವಾಶ್ ಮಾಡಿದ ನಂತರ ಒಂದು ಗ್ಲಾಸ್ ಜಾರ್ ಅನ್ನು ತಗೊಳ್ಳಿ. ಈ ಗ್ಲಾಸ್ ಜಾರಿಗೆ ನೀವು ವಾಶ್ ಮಾಡಿದ ರೈಸ್ ಅನ್ನು ಹಾಕಿದ ನಂತರ ಈ ಗ್ಲಾಸ್ ಜಾರಿಗೆ 2 ಕಪ್ಸ್ ಆಫ್ ವಾಟರ್ ಹಾಕಿ. ವಾಟರ್ ಹಾಕಿದ ಮೇಲೆ ಲಿಡ್ ಅನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ನಂತರ ಈ ವಾಟರ್ ಅನ್ನು ಚೆನ್ನಾಗಿ ಶೇಕ್ ಮಾಡಿ. ಅದಾದ ನಂತರ ಈ ರೈಸ್ ವಾಟರ್ ಜಾರ್ ಅನ್ನು 12 to 24 ಅವರ್ಸ್ ಉಂಟಲ್ಲ ಫರ್ಮೆಂಟೇಷನ್ ಗೆ ಇಟ್ಬಿಡಿ. ಒಂದು ಡಾರ್ಕ್ ರೂಮ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಕಾರ್ನರ್ ಅಲ್ಲಿ ಇಟ್ಬಿಡಿ. ಇದು ಫರ್ಮೆಂಟೇಷನ್ ಆಗುತ್ತೆ.
ಇವಾಗ ನಾವು ಈ ಫರ್ಮೆಂಟೆಡ್ ರೈಸ್ ವಾಟರ್ ಅನ್ನು ಹೇಗೆ ಯೂಸ್ ಮಾಡೋದಂತ ನಾವು ಇವಾಗ ನೋಡುವ. ರೈಸ್ ವಾಟರ್ ಉಂಟಲ್ಲ, ಫರ್ಮೆಂಟ್ ಆದ್ಮೇಲೆ ನೀವು ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡಿ, ಅದು ಈಸಿ ಟು ಯೂಸ್ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟ್ಗೆ ನೀವು ಹೇರ್ ಅನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಿದ ನಂತರ ಈ ಫರ್ಮೆಂಟೆಡ್ ರೈಸ್ ವಾಟರ್ ಇಂದ ನಿಮ್ಮ ಹೇರ್ ಅನ್ನು ರಿನ್ಸ್ ಮಾಡಬೇಕು. ರಿನ್ಸ್ ಮಾಡೋದಂದ್ರೆ ನೀವು ಡೈರೆಕ್ಟ್ ಆ ರೈಸ್ ವಾಟರ್ ಉಂಟಲ್ಲ ನಿಮ್ಮ ಹೇರಿಗೆ ಹಾಕಿ ಉಂಟಲ್ಲ ಹಾಕ್ಬಹುದು. ಇಲ್ಲದಿದ್ರೆ ಒಂದು ಸ್ಪ್ರೇ ಬಾಟಲ್, ನಾನು ಹೇಳಿದಾಗೆ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ನಿಮ್ಮ ಸ್ಕಾಲ್ಪಿಗೆ ಮೊದಲು ಆ ರೈಸ್ ವಾಟರ್ ಅನ್ನು ಸ್ಪ್ರೇ ಮಾಡಿ, ಅದರ ಜೊತೆಗೆ ನಿಮ್ಮ ಹೇರ್ ನ ಲೆಂತ್ ಗೆ ಕೂಡ ರೈಸ್ ವಾಟರ್ ಅನ್ನು ಸ್ಪ್ರೇ ಮಾಡಿ 15 to 20 ಮಿನಿಟ್ಸ್ ಹಾಗೇನೆ ರೈಸ್ ವಾಟರ್ ಅನ್ನು ನಿಮ್ಮ ಹೇರ್ ಅಲ್ಲಿ ಬಿಡಿ. ತದನಂತರ ನೀವು ಹೇರ್ ಅನ್ನು ನಾರ್ಮಲ್ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡಿ. ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಏನಂದ್ರೆ, ಈ ರೈಸ್ ವಾಟರ್ ಅನ್ನು ಉಂಟಲ್ಲ ನೀವು ಮೋರ್ ದೆನ್ 30 ಮಿನಿಟ್ಸ್ ನಿಮ್ಮ ಹೇರ್ ಅಲ್ಲಿ ಇಡಬೇಡಿ. ಯಾಕಂದ್ರೆ ಮೋರ್ ದೆನ್ 30 ಮಿನಿಟ್ಸ್ ನೀವು ನಿಮ್ಮ ಹೇರ್ ಅಲ್ಲಿ ಉಂಟಲ್ಲ ಇಟ್ರೆ ಈ ಪ್ರೋಟೀನ್ಸ್ ಓವರ್ಲೋಡ್ ಆಗಿ ನಿಮ್ಮ ಹೇರ್ ಡ್ರೈ ಆಗುತ್ತೆ, ಹಾಗೇನೆ ಹೇರ್ ಬ್ರೇಕೇಜ್ ಆಗುತ್ತೆ. ಹಾಗೇನೆ ಈ ರೈಸ್ ವಾಟರ್ ಅನ್ನು ವಾರದಲ್ಲಿ 1 or 2 ಟೈಮ್ಸ್ ಇನ್ ಅ ವೀಕ್ ಉಂಟಲ್ಲ ಯೂಸ್ ಮಾಡಿ. ಮೋರ್ ದೆನ್ 2 ಟೈಮ್ಸ್ ಇನ್ ಅ ವೀಕ್ ಯೂಸ್ ಮಾಡಬೇಡಿ. ಈ ಫರ್ಮೆಂಟೆಡ್ ರೈಸ್ ಚಾಲೆಂಜ್ ಅನ್ನು ನೀವು ಕೂಡ ತಗೊಳ್ಳಿ. ಆಮೇಲೆ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಹೇರ್ ಗ್ರೋತ್ ಆಗಿದೆಯಾ ಇಲ್ವಾ ಅಂತ. ಖಂಡಿತವಾಗಿಯೂ ನಿಮ್ಮ ಹೇರ್ ಉಂಟಲ್ಲ ಚೆನ್ನಾಗಿ ಗ್ರೋ ಆಗುತ್ತೆ, ನಿಮ್ಮ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ನಿಮ್ಮ ಹೇರ್ ಅಲ್ಲಿ ಶೈನ್ ಉಂಟಲ್ಲ ತುಂಬಾನೇ ಜಾಸ್ತಿ ಆಗುತ್ತೆ. ನೀವೇ ಹೇಳ್ತೀರಾ ಇದು ಎಷ್ಟೊಂದು ಸುಲಭ ಹಾಗೂ ಒಳ್ಳೆಯ ರೆಮಿಡಿ ಅಂತ. ಮತ್ತೊಂದು ಹೊಸ ರೆಮಿಡಿ ಹಾಗೂ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ನೀವು ಒಂದು ವೇಳೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ನಮ್ಮ ಫೇಸ್ಬುಕ್ ಅಲ್ಲಿ ಕೂಡ ಒಂದು ಪೇಜ್ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಈ ಕನ್ನಡತಿಯ ಮೇಲೆ ಸದಾ ಹೀಗೆ ಇರಲಿ. ನಮಸ್ಕಾರ.